ಭದ್ರಾ ಅಪ್ಪರ್ ಭದ್ರಾ ಇದು ಭಾಳ ದಿನಗಳ ಕನಸು. ಸುಮಾರು 12 ತಾಲೂಕು 5 ಜಿಲ್ಲೆಗೆ ಅನುಕೂಲವಾಗುವಂಥ ಇರಿಗೇಷನ್ನು ಮತ್ತು ಕುಡಿಯೋ ನೀರಿಗೆ. ಅದರಲ್ಲಿ ಕೆಲವು ಹರ್ಡಲ್ಸ್ ಎಲ್ಲ ಇತ್ತು, ಕೆಲವು ಲ್ಯಾಂಡ್ ಅಕ್ವಿಷನ್ನು ಅದೆಲ್ಲ ಇತ್ತು, ಅದೆಲ್ಲ ಕೂಡ ಸೂಚನೆ ಕೊಟ್ಟಿದ್ದೀನಿ. ಮತ್ತು ಉಳಿದಾಗೆ ಒಂದು 2-3 ಕಡೆ ಫಾರೆಸ್ಟ್, ತುಮಕೂರು ನಾಲೆ ಬರುತ್ತಲ್ಲ ಅಲ್ಲಿ ಫಾರೆಸ್ಟ್ ಇಲಾಖೆದು ಸ್ವಲ್ಪ ಸಮಸ್ಯೆಗಳಿತ್ತು. ಅದನ್ನು ಕೂಡ ನಮ್ಮ ಬ್ರಿಜೇಶ್ ಅಂತ ಅವರು IFS ಆಫೀಸರ್ ರಿಟೈರ್ಡು, ಅವರು ಅದನ್ನು ನೋಡ್ಕೊಳ್ತಾ ಇದ್ದಾರೆ. ಮತ್ತು ನೀರು ಡ್ಯಾಮ್ಗಳಲ್ಲಿ ಇಲ್ಲ, ಮಳೆ ಕಡಿಮೆ ಆಗಿದೆ ಈ ವರ್ಷ. ಸುಮಾರು 150 ವರ್ಷಗಳ ಇತಿಹಾಸದಲ್ಲಿ ಅತಿ ಕಡಿಮೆ ಜೂನ್ ತಿಂಗಳಲ್ಲಿ ಕಡಿಮೆ ಬಿದ್ದಂಥ ಇದು ಒಂದು ನೀರು ಕಡಿಮೆ ಆಗೋದಕ್ಕೆ ಭಾಳ ಇದೊಂದು ಕಾರಣ ಆಗಿದೆ. ಮತ್ತು ಕುಡಿಯೋ ನೀರಿಗೆ ಇನ್ನು 3-4 ತಿಂಗಳು ಏನೂ ಸಮಸ್ಯೆ ಇಲ್ಲ. ಮಳೆ ಬರುತ್ತೆ ಅಂತ ನಿರೀಕ್ಷೆ ಇದೆ. ನೆನ್ನೆ ಎಲ್ಲ ಬಾಗಲಕೋಟು, ಬೆಳಗಾಮು ಅಲ್ಲೆಲ್ಲ ಚೆನ್ನಾಗಿ ಮಳೆ ಆಗಿದೆ. ಇಲ್ಲೂ ಕೂಡ ಸಕಲೇಶ್ವರ ಅಲ್ಲೆಲ್ಲ ಕೂಡ ಮಳೆ ಆಗ್ತಾಯಿದೆ. ಮತ್ತು ಒಳಹರಿವು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೋಡೋಣ, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಡ್ಯಾಮ್ಗಳಿಗೆ ಸಾಕಷ್ಟು ಕುಡಿಯೋ ನೀರಿಗೆ ತೊಂದರೆ ಆಗೋಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಡ್ಯಾಮಲ್ಲಿ ನೀರಿದ್ರೆ ತಾನೇ ಕೊಡೋದು. ಅದಕ್ಕೆ ಆ ಉದ್ದೇಶ ಇಟ್ಕೊಂಡೆ ಮುಖ್ಯಮಂತ್ರಿಗಳು ಡ್ಯಾಮ್ಗಳಲ್ಲಿ ನೀರಿಲ್ಲ, ರೈತರು ಬಿತ್ತನೆ ಮಾಡಬಾರ್ದು ಅಂತ ಸೂಚನೆ ಕೊಟ್ಟಿದ್ದರು. ನೀರು ಬಂದರೆ ನಾವೇನು ಮಾಡ್ತೀವಿ, ನೀರು ಇಟ್ಕೊಂಡು ಅಲ್ವಾ. ಕುಡಿಯೋ ನೀರಿಗೆ ಆದ್ಯತೆ ಕೊಡಬೇಕು. ಮಳೆ ಚೆನ್ನಾಗಾದರೆ ಏನೂ ಸಮಸ್ಯೆ ಇಲ್ಲ. ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂಥ ಅದು ರೆವಿನ್ಯೂ ಮಿನಿಸ್ಟರ್ ಮಾತಾಡ್ತಾರೆ. ಇಲ್ಲ, ಇನ್ನೊಂದು ಬರೀ ನಮ್ಮ ರಾಜ್ಯ ಅಂತಲ್ಲ, ದೇಶದ 12 ರಾಜ್ಯಗಳಲ್ಲಿ ಈ ಸಲ ಬರಗಾಲ ಇರುತ್ತೆ ಅಂತ ಪ್ರಿಡಿಕ್ಟ್ ಮಾಡಿದ್ದಾರೆ. ನೋಡೋಣ ಏನಾಗುತ್ತೋ. ಈಗ ಅಷ್ಟು ಯೋಜನಾ ಪ್ರದೇಶ ಬರುವಂಥ ಅಷ್ಟು ಜಿಲ್ಲೆಗಳಿಗೆ ಕುಡಿಯೋ ನೀರು ಇದೆ ಅದಲ್ಲ, ಹಾಗಾಗಿ ಅಷ್ಟಕ್ಕೂ ವ್ಯವಸ್ಥೆ ಮಾಡೋಕ್ಕೆ ಕುಡಿಯೋ ನೀರಿಗಾರು ಆಗುತ್ತೆ ಅನ್ನೋ ಮಟ್ಟಿಗೆ ಎಲ್ಲ ಡ್ಯಾಮ್ಗಳು ಕೂಡ ಕುಡಿಯೋ ನೀರಿಗೆ ಆಗೋವಷ್ಟು ಇಟ್ಕೊಂಡಿದ್ದೀವಿ. ಸ್ವಲ್ಪ ಮಿತವಾಗಿ ಬಳಸಿ, ಯಾಕೆಂದರೆ ಮಳೆ ಬಂದರೆ ಪರವಾಗಿಲ್ಲ, ಬರದೇ ಇದ್ದರೆ ಕನಿಷ್ಠ ಒಂದು 3-4 ತಿಂಗಳು ಆಗೋವಷ್ಟು ನಮ್ಮಲ್ಲಿದೆ. ಈಗ ತೀರಾ ಕುಡಿಯೋ ನೀರಿಗೂ ತೊಂದರೆ ಆಗೋಷ್ಟು ಮಳೆ ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಮಳೆ ಬರುತ್ತೆ, ಆದರೆ ಡ್ಯಾಮ್ಗಳು ತುಂಬದೇ ಇರ್ಬೋದು, ಕುಡಿಯೋ ನೀರಿಗೆ ಸಮಸ್ಯೆ ಇರೋಲ್ಲ ಅಂತ ಅಂದ್ಕೊಳ್ತೀನಿ. ನೋಡೋಣ. ಸರ್, ಭದ್ರಾ ಮೇಲ್ದಂಡೆ ಯೋಜನೆ ನಡೀತಾ ಇದೆ. ಭದ್ರಾ ಅವರು 5,300 ಕೋಟಿ ಕೊಡ್ತೀವಿ ಅಂತೇಳಿ ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಹಿಂದೆ ಘೋಷಣೆ ಮಾಡಿದರು. ಮತ್ತು ನಾನು ಮೊನ್ನೆ ಶಿವಕುಮಾರ್ ಅವರು, ಪಾಟೀಲ್ರಿದ್ದಾರೆ ನಮ್ಮ, ಅವರು ಗುಜರಾತ್ನವರೇ, ಕೇಂದ್ರದ ಜಲಶಕ್ತಿ ಮಂತ್ರಿಗಳು, ಅವ್ರನ್ನ ಭೇಟಿ ಮಾಡಿ ಹಿಂದೆ ಘೋಷಣೆ ಮಾಡಿದರು. ಅದು ಹಣ ಬಿಡುಗಡೆ ಮಾಡಿ ಅಂತ ಹೇಳಿದ್ದೀವಿ. ಅದು ಅಟ್ಲೀಸ್ಟ್ ಕಂತಲ್ಲಾದರೂ ಕೊಡಲಿ ನಮಗೆ. ನಾವೀಗಾಗಲೇ 12,000 ಕೋಟಿ ಖರ್ಚು ಮಾಡಿದ್ದೀವಿ ಈ ಅಪ್ಪರ್ ಇದು ಭದ್ರಾ ಇದಕ್ಕೆ. ಮತ್ತು ಅದರ ಜೊತೆಗೆ ಮಹದಾಯಿ ವಿಚಾರನೂ ಅಲ್ಲಿ ಇದು ಕ್ಲಿಯರೆನ್ಸಸ್ ಬೇಕು, ವೈಲ್ಡ್ ಲೈಫ್ದು ಮತ್ತು ಫಾರೆಸ್ಟ್ದು. ಅದಾದಮೇಲೆ ಮೇಕೆದಾಟು ನಿಮಗೆಲ್ಲ ಕೂಡ ಗೊತ್ತಿದೆ. ಮೇಕೆದಾಟು ಸುಪ್ರೀಂ ಕೋರ್ಟಲ್ಲಿ 2 ಸಲ ನಮ್ಮ ಕಡೆನೇ ಆಗಿದೆ. ಮತ್ತು ಅಪ್ಪರ್ ಕೃಷ್ಣದು ನೋಟಿಫಿಕೇಷನ್ ಆಗಬೇಕು. ಅದು 3 ರಾಜ್ಯಗಳು ಕೂಡ, 2 ಕೋರ್ಟ್ಗೆ ಹೋಗಿದ್ದಾರೆ, ಆಂಧ್ರ ಮತ್ತು ತೆಲಂಗಾಣ. ನಾವು ಏನಕ್ಕೆ ಕೋರ್ಟ್ಗೆ ಹೋಗಿದ್ದೀವಿ ಅಂದರೆ ನೋಟಿಫಿಕೇಷನ್ ಬೇಗ ಮಾಡಿ ಅಂತ ನಾವು ಹೋಗಿದ್ದೀವಿ. ಮತ್ತು ಇದೆಲ್ಲ ಕೋರ್ಟ್ಗಳಲ್ಲಿ ದಶಕಗಳಾಗ್ಬಿಡುತ್ತೆ. ಅದರಿಂದ ಪಾಟೀಲ್ರಿಗೆ ಹೇಳಿದ್ದೀವಿ, ಅದು ಮಹದಾಯಿ ಇರ್ಬೋದು, ಅಥವಾ ಮೇಕೆದಾಟು ಇರ್ಬೋದು, ಅಥವಾ ಅಪ್ಪರ್ ಕೃಷ್ಣ ಇರ್ಬೋದು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಕರೀರಿ, ಕೂತು ಚರ್ಚೆ ಮಾಡೋಣ ಅಂತ ನಮ್ಮ ಮುಖ್ಯಮಂತ್ರಿಗಳು ಸಲಹೆ ಕೊಟ್ಟಿದ್ದಾರೆ. ಹಣ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಂತ ಭದ್ರಾ ಮೇಲ್ದಂಡೆಗೆ ಕೇಂದ್ರ ಸರ್ಕಾರದವ್ರು ಹೇಳ್ತಿರೋದು ಮತ್ತು ಸಚಿವರು ಹೇಳ್ತಿರೋದು, ಹೇಳೋದು ರಾಜ್ಯ ಸರ್ಕಾರ ತನ್ನ ಪಾಲಿನ ಹಣ ಕೊಡಲಿ, ಅದು ಕೊಟ್ಟರೆ ನಾವು ನಮ್ಮ ಹತ್ರ ಕೇಳ್ತಾರೆ. ಯಾವುದಕ್ಕೆ? ಈ 5,300 ಕೋಟಿಗೆ ಸಂಬಂಧಪಟ್ಟಂತೆ. ಅಲ್ಲ, ನಾವು ಈಗ 12,000 ಕೋಟಿ ಖರ್ಚು ಮಾಡಿದ್ದೀವಲ್ಲ. ರಾಜ್ಯ ಸರ್ಕಾರ 12,000 ಕೋಟಿ. ಒಂದು ನಿಮಿಷ ಇರಿ, ರಾಜ್ಯ ಸರ್ಕಾರ ಇದುವರೆಗೂ ಖರ್ಚು ಮಾಡಿರೋದೇ ರಾಜ್ಯ ಸರ್ಕಾರ 12,000 ಕೋಟಿ ಖರ್ಚು ಮಾಡಿದ್ದೀವಿ ನಾವು. 12,000 ಕೋಟಿ ಖರ್ಚು ಮಾಡಿದ್ದೀವಿ. ಇದರಲ್ಲೇನು ಅವ್ರ ಪಾಲಿಲ್ಲ. ಅವರು ಬಡ್ಜೆಟಲ್ಲಿ ಹೇಳಿದ್ದಾರು ನಿರ್ಮಲಾ ಸೀತಾರಾಮನ್ ಅವರು, ಇದು ರಾಷ್ಟ್ರೀಯ ಯೋಜನೆ ಅಂತೇಳಿ 5,300 ಕೋಟಿ ಕೊಡ್ತೀವಿ ಅಂತ ಅವರೇ ಹೇಳಿದರು. ಈಗ ನೋಡೋಣ, ಈ ಸಲ ಪಾಸಿಟಿವ್ ಆಗಿರೋಣ. ಪಾಟೀಲ್ರಿಗೆ ಹೇಳಿದ್ದೀವಿ, ಅಟ್ಲೀಸ್ಟ್ ಒಂದೇ ಸಲ ಇಲ್ಲ ಅಂದರೆ ಕಂತಲ್ಲಾದರೂ ಬಿಡುಗಡೆ ಮಾಡಿ. ಸರ್, ಈಗ ಭದ್ರಾ ಕಾಡ ಸೇರಿದಂತೆ ಕೆಲವು ಯೋಜನೆಗಳು ಕರ್ನಾಟಕ ನೀರಾವರಿ ನಿಗಮದ ಬದಲಾಗಿ ವಿಶ್ವೇಶ್ವರಯ್ಯ ನಿಗಮಕ್ಕೆ ಸೇರಿಸಬೇಕಂತ ಇಲ್ಲ. ಅದು ವಿಶ್ವೇಶ್ವರಯ್ಯ ನಿಗಮ ಏನಕ್ಕೆ ಮಾಡಿದೆ ಅಂದರೆ ಈ ಅಪ್ಪರ್ ಭದ್ರಾ ಮತ್ತು ಇದಕ್ಕೆ ಯಾವುದು ಎತ್ತಿನ ಹೊಳೆ, ಅದಕ್ಕೋಸ್ಕರ ಅದನ್ನು ಸಪ್ರೇಟಾಗಿ ಮಾಡಿದ್ದಾಗ ಆ 2 ಪ್ರಾಜೆಕ್ಟ್ ಮಾತ್ರ ವಿಶ್ವೇಶ್ವರಯ್ಯ
ಜಲಭಾಗ್ಯ ನಿಗಮ ಮಾಡಿದ್ದು. ಈ ಭಾಗದ ಸೇರಿಸಬೇಕು ಅನ್ನೋ ಒಂದು ಚರ್ಚೆ ಕೂಡ ನಡೀತಾ ಇದೆ. ಯಾರು ಮಾಡಿದ್ರು ಒಂದೇ, ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಏನು, ತಪ್ಪು ಹೋಗುತ್ತೆ. ಆ ಕಡೆ ಭಾಗದ ನಿಷೇಧ ಮಾಡಿದ್ದಾರೆ. ಈ ಎರಡು ಪ್ರಾಜೆಕ್ಟ್ ಆದಮೇಲೆ ಅವ್ರದ್ದೇನು ಕೆಲಸ ಇರುತ್ತೆ, ಆಮೇಲೆ ಮೇಂಟೆನೆನ್ಸ್ ಇರುತ್ತೆ ಅಷ್ಟೇ. ಯಾರೋ ಒಬ್ಬರು ಮಾಡಿದ್ರೆ ಆಯಿತು. ಏನು ಜನಕ್ಕೆ ರೈತರಿಗೆ ನೀರು ಬೇಕು ಅಲ್ವಾ? ವಿಶ್ವೇಶ್ವರಯ್ಯ ಭಾಗ್ಯ ನಿಗಮ ಮಾಡಿದ್ರೆ ಏನು, ಅಥವಾ ಕರ್ನಾಟಕ KNNL ಮಾಡಿದ್ರೆ ಏನು, ಯಾವ್ದು ಮಾಡಿದ್ರು ಒಂದು. ಡ್ಯಾಮ್ ಈ ಭಾಗದಲ್ಲಿ ಇಟ್ಕೊಂಡು ಅಲ್ಲಿ ಕುತ್ಕೊಂಡು ಆಡಳಿತ ಮಾಡೋದು ಏಕೆ ಅಂತ ರೈತರು ರೈತ ಸಂಘಟನೆಗಳು ಹೋರಾಟ ಕೂಡ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಆಯಿತು, ಮಾತಾಡೋಣ, ಚರ್ಚೆ ಮಾಡೋಣ ಬಿಡಿ, ಅದಕ್ಕೆ ಯಾಕೆ ಜಗಳ ಮಾಡ್ಕೋಬೇಕು. ಹಿಂದೆ ಮನವಿ ಕೊಟ್ಟಿದ್ರು ಸರ್, ಈ ಬಗ್ಗೆ ಮಾಡೋದು ಬೇಡ, ಇಲ್ಲೇ ಉಳ್ಕೊಂಡು ಈಗ ಕೆಲಸ ಆಗಬೇಕು ಅಲ್ವಾ? ಆಮೇಲೆ ದಾವಣಗೆರೆಗೆ ಒಂದು ಪ್ರಾಧಿಕಾರ ಶಿಫ್ಟ್ ಆಗಬೇಕು ಅಂತ ಡಿಮ್ಯಾಂಡ್ ಇದೆ ಅಲ್ವಾ? ಕಚೇರಿ ಒಂದು ಶಿಫ್ಟ್ ಆಗಬೇಕು ಅಂತ ದಾವಣಗೆರೆಗೆ ಬೊಮ್ಮಾಯಿಯವ್ರ ಕಾಲದಲ್ಲೇ ಗೆಜೆಟ್ಟು ಆಗಿತ್ತು. ಅದೊಂದು ಪರಿಶೀಲಿಸ್ತಾ ಇದ್ದೀನಿ ನಾನು. ಇನ್ನೊಂದು ಆಲಮಟ್ಟಿಗೆ ಹೋಗುತ್ತೆ, ಒಂದು ಇಲ್ಲಿಗೆ ಬರುತ್ತೆ. ಸರ್, ಕ್ಯಾಬಿನೆಟ್ ರೀಶಫಲ್ ಮತ್ತು ಎಕ್ಸ್ಪೆನ್ಷನ್ ಬಗ್ಗೆ ಕ್ಯಾಬಿನೆಟ್ ರೀಶಫಲ್ಲು ಆಗಬೇಕು. ವಿಧಾನಸಭೆ ಕರೆಯೋಕ್ಕೆ ಮುಂಚೆನೇ ಕ್ಯಾಬಿನೆಟ್ ರೀಶಫಲ್ ಆಗುತ್ತೆ. ಈ ವಾರದಲ್ಲಿ ಆಗ್ಬೋದು ಅಥವಾ ಮುಂದಿನ ವಾರದಲ್ಲಿ ಆಗ್ಬೋದು. ನಮ್ಮ CM ಮಾಜಿ ಮುಖ್ಯಮಂತ್ರಿಗಳು, ಪಕ್ಷದ ಅಧ್ಯಕ್ಷರು ಡೆಲ್ಲಿಗೆ ಹೋದರೆ ಬೇಗ ಕ್ಲಿಯರ್ ಮಾಡಿಕೊಡ್ತಾರೆ. ಇಲ್ಲಪ್ಪ, ಆ ಸುದ್ದಿನೇ ಎತ್ಬಿಡಿ, ಈಗ ಹ್ಯಾಪಿ ಸುದ್ದಿನೇ ಎತ್ಬಿಡಿ, ಸುದ್ದಿನೇ ಎತ್ಬಿಡ್ರಮ್ಮ. ಈಗ ಸರ್ ಬಗ್ಗೆ ಸಾಕಷ್ಟು ಬಗ್ಗೆ ಅಪವಾದ ಕೇಳಿಬರುತ್ತದೆ. ಉದ್ದೇಶಪೂರ್ವಕ ಈಗ ಒಂದು 2 ಎಲೆಕ್ಷನ್ ಕಮಿಷನ್ ಇದೆ. ಒಂದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನು, ಇನ್ನೊಂದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು. SIR ಮಾಡ್ತಿರೋದು ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಯಾರ ಕಂಟ್ರೋಲಲ್ಲಿದೆ? ಕೇಂದ್ರ ಸರ್ಕಾರದ ಕಂಟ್ರೋಲಲ್ಲಿದೆ. BJP ನಾಯಕರಿಗೆ ಅದು ಗೊತ್ತಾಗಲ್ಲ, ಸುಮ್ಮನೆ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ. ರಾಜ್ಯ ಸರ್ಕಾರನೇ ಇದಕ್ಕೆ ಈಗ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ನು ಯಾರ ಕೈಯಲ್ಲಿದೆ? ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಅಮಿತ್ ಶಾ ಅವರಿದ್ದಾರೆ, ಅಥವಾ ನೇರವಾಗಿ ಇನ್ನು ಬೇರೆ ಯಾರು ಸಂಬಂಧಪಟ್ಟಂಥವರು ಅದನ್ನು ಹ್ಯಾಂಡಲ್ ಮಾಡಬೇಕು. ಏನೇ ತಪ್ಪಾದರೂ ನಮ್ಮ ಮೇಲೆ, ಏನಾದರೂ ಒಳ್ಳೇದಾಗ್ಬಿಟ್ರೆ ನಾವೇ ಮಾಡಿದ್ದು ಅಂತ ಹೇಳ್ಕೊಳ್ತಾರೆ BJP ಅವರು. ತಪ್ಪಾಗಿದ್ದರೆ, ಲೋಪ ಏನಾದರೂ ಆಗಿದ್ದರೆ, ಲೋಪ ಸಣ್ಣ ಪುಟ್ಟ ತಪ್ಪುಗಳಾರ್ದು ಯಾವ ಕೆಲಸನೂ ಆಗಲ್ಲ. ಸಣ್ಣ ಪುಟ್ಟ ಲೋಪದೋಷಗಳಾಗುತ್ತೆ ಮಾಡಿದಾಗ ಅದನ್ನು ಸರಿ ಮಾಡ್ಕೋಬೇಕಷ್ಟೆ. ನಮ್ಮ ಸರ್ಕಾರ ಇರಲಿ, ಅವ್ರ ಸರ್ಕಾರ ಇರಲಿ, ಯಾವ ಪಕ್ಷ ಅಧಿಕಾರದಲ್ಲಿದ್ದರೂ ಕೂಡ ಸಣ್ಣ ಪುಟ್ಟ ಲೋಪದೋಷಗಳು ಇಂಥ ಹೊಸ ಪ್ರಕ್ರಿಯೆ ಪ್ರಾರಂಭ ಆದಾಗ ಆಗುತ್ತೆ. ಅದನ್ನು ಸರಿ ಮಾಡ್ಕೋಬೇಕಷ್ಟೆ. ಸರ್, ಈ ನಡುವೆ ತುಂಗಾ ಅಣೆಕಟ್ಟು ತುಂಬಿದೆ ಸರ್, ತುಂಗಾ ಜಲಾಶಯ ನೀರು ಬಿಟ್ಟಿದ್ದಾರೆ. ಇವತ್ತು ಬಿಟ್ಟಿದ್ದಾರೆ. ಅದೇ ಇಲ್ಲ, ಇನ್ನು ಇದು ಒಳಹರಿವು ಜಾಸ್ತಿ ಇದೆ, 20,000 ಕ್ಯೂಸೆಕ್ ಜನ ಇದೆ, ಅದರಿಂದ ಸ್ವಲ್ಪ ಬಿಟ್ಟಿದ್ದಾರೆ.